ಬೇಲೂರು ತಾಲೂಕಿನ ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಲೋಕಾರ್ಪಣೆ ನಡೆಸಿ ಕಟ್ಟಡ ನಿರ್ಮಾಣಕ್ಕೆ ಶ್ರಮಿಸಿದವರಿಗೆ ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಬೇಸಾಯ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ರೈತನ ಬದುಕು ಹೀನಾಯ ಸ್ಥಿತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಗ್ರಾಮೀಣರ ಸ್ವಾವಲಂಬಿ ಬದುಕಿಗೆ ಆರ್ಥಿಕ ಸಂಕಷ್ಟ ಪರಿಹಾರಕ್ಕೆ ಮುಂದಾಗದು ಹೈನುಗಾರಿಕೆ ಕ್ಷೇತ್ರ. ಹಾಸನ ಜಿಲ್ಲೆಯ ಇಡೀ ರಾಜ್ಯದಲ್ಲಿ ಹೈನುಗಾರಿಕೆ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ. ಇದಕ್ಕೆ ಕಾರಣ ಎಚ್.ಡಿ. ರೇವಣ್ಣ ಅವರ ಪರಿಶ್ರಮ. ಹೆಬ್ಬಾಳು ಗ್ರಾಮಕ್ಕೆ ತನ್ನದೇ ಆದ ಐತಿಹ್ಯವಿದ್ದು, ಜೊತೆಗೆ ಅತ್ಯುತ್ತಮ ಕಟ್ಟಡ ನಿರ್ಮಿಸಿದ್ದು ಖುಷಿ ತಂದಿದೆ ಅಂತ ತಿಳಿಸಿದರು. ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡಿ ಜಿಲ್ಲೆಯ ಕೃಷಿಗೆ ಆರ್ಥಿಕ ಸ್ವಾವಲಂಬಿ ಬದುಕು ನೀಡಿದ ಹೆಗ್ಗಳಿಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ರೇವಣ್ಣ ಅವರಿಗೆ ಸೇರ್ತದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಕೃಷಿಕರ ನೆರವಿಗೆ ಧಾವಿಸಿ ಸಾಲ ಮನ್ನಾ ಮಾಡಿದರು. ಏತ ನೀರಾವರಿಗೆ ಇಂದಿನ ಶಾಸಕರು ಅನುಮೋದನೆ ನೀಡಿಸಬೇಕು ಅಂತ ತಿಳಿಸಿದರು. ಏನೇ ಇರಲಿ, ಸಮಯಕ್ಕೆ ಸರಿಯಾಗಿ ಹಾಲನ್ನು ಕರೆದು ಡೈರಿಗೆ ಹಾಕಿ ಅದಕ್ಕೆ ಹಸುವಿನಿರ್ಬೋದು, ಹಸುವಿನ ಎಲ್ಲ ಲಾಲನೆ ಪಾಲನೆ ಮಾಡತಕ್ಕಂಥ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಇವತ್ತು ಆರ್ಥಿಕವಾಗಿ ಸಬಲರಾಗಲಿ ಕಾರಣ ಯಾವುದು ಅಂದರೆ ನಮ್ಮ ಮೊದಲನೇ ಉದ್ಯೋಗ ಡೈರಿ ಅಂತಕ್ಕಂಥದ್ದನ್ನು ನಾವು ಯಾವುದೇ ಇದನ್ನೇ ಹೇಳ್ಬೇಕಾಗುತ್ತೆ. ಇವತ್ತು ಯಾಕೆಂದ್ರೆ ರೈತರು ಬೆಳೀತಕ್ಕಂಥ ಬೆಳೆನಲ್ಲಿ ಬಹುತೇಕ ಯಾವುದಕ್ಕೂ ಬೆಲೆ ಸಿಗ್ತಾ ಇಲ್ಲ. ಎಲ್ಲರೂ ಸಹ ಇವತ್ತು ನೋಡಿ, ಜೋಳ ಬೆಳೆದಿದ್ದೀವಿ, ಜೋಳಕ್ಕೆ ಬೆಲೆ ಇಲ್ಲ, ಕಬ್ಬು ಬೆಳೆದಿದ್ದಾರೆ, ಕಬ್ಬಿಗೆ ಬೆಲೆ ಇಲ್ಲ ಅಂತ ಒಂದು ಇದರಲ್ಲಿ ಇವತ್ತು ಕನಿಷ್ಠ ಪಕ್ಷ ಏನಾದರೂ ಸಹ ಹೈನುಗಾರಿಕೆಗೆ ಒತ್ತನ್ನು ಕೊಡ್ತಕ್ಕಂತಹ ಕೆಲಸ ಮಾಡೋದ್ರಿಂದ ಅಟ್ಲೀಸ್ಟ್ ರೈತರ ಬದುಕು ಒಂದಿಷ್ಟು ಹಸನವಾಗಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ಏನು ಡೈರಿ ಇರೋದ್ರಿಂದ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಥಮದಿಂದಲೂ ನಮ್ಮ ರೇವಣ್ಣವರು ಇರ್ಬೋದು, ಹಿಂದಿನಿಂದಲೂ ಸಹ ಡೈರಿಗೆ ಹೆಚ್ಚು ಒತ್ತನ್ನು ಕೊಡ್ಕೊಂಡು ಡೈರಿಗೆ ಹಾಲು ಹಾಕತಕ್ಕಂಥವ್ರನ್ನ ಒಂದಿಷ್ಟು ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು ಅಂತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಲೋನ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆರ್ಥಿಕವಾಗಿ ಮನುಷ್ಯ ಸಬಲರಾಗಲಿಲ್ಲ ಅಂದ್ರೆ ಸಮಾಜವನ್ನ ಎದುರಿಸ್ಲಿಕ್ಕಾಗಲ್ಲ, ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲ್ಲ, ಹಿರಿಯರನ್ನ ನೋಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಇವತ್ತು ಎಲ್ಲರ ಮನೆಯಲ್ಲೂ ಹಿರಿಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ, ಯಾರು ಒಬ್ಬರ ಮನೆಯಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದಾಗಬೇಕು. ಅದಕ್ಕೇನು ಬೇಕು? ಔಷಧಿ, ಇದಕ್ಕೆಲ್ಲ ಹಣಕಾಸು ಬೇಕು, ಮಕ್ಕಳೆಲ್ಲ ಓದಿಸ್ಲಿಕ್ಕೆ ಹಣಕಾಸು ಬೇಕು. ಈ ತರದ ಸ್ಥಿತಿನಲ್ಲಿ ಇವತ್ತು ರೈತರು ಬೆಳೆಯಿಂದ ಎಷ್ಟು ಬೆಳಿತೀವಿ ಅನ್ನೋದು ಮುಖ್ಯ ಅಲ್ಲ, ಹಾಲಿನಿಂದ ಬೆಳೀತಕ್ಕಂಥದ್ದೇ ಕುಟುಂಬವನ್ನ, ಸಂಸಾರವನ್ನ ನಡೆಸಲಿಕ್ಕೆ ಮುಂದೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ಏನು ಹೆಬ್ಬಾಳು ಅಂದ್ರೆ ಬೇಲೂರಿನ ಕಳಸ ಅಂತಕ್ಕಂಥದ್ದನ್ನ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಬೇಲೂರಿನ ಹೆಬ್ಬಾಳು ಯಾವುದು ಅಂದ್ರೆ ಹೆಬ್ಬಾಳ ಅಂತಕ್ಕಂಥದ್ದನ್ನ. ಹಾಗಾಗಿ ಹೆಬ್ಬಾಳಲ್ಲಿ ಇವತ್ತು ಉತ್ತಮವಾದಂಥ ಒಂದು ನೂತನ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿಸ್ಕೊಟ್ಟಿದ್ದೀವಿ. ಹಾಸನ ಟು ಬೇಲೂರು ಟು ಚಿಕ್ಕಮಗಳೂರು ರೈಲ್ವೆ ಮಾರ್ಗ ರೂಪಿಸ್ಕೊಟ್ಟಿದ್ವಿ. ಇವತ್ತು ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕಾಗಿಲ್ಲ ಈ ಸರ್ಕಾರ. ಹಾಸನದಿಂದ ಬೇಲೂರಿಗೆ 4 ಲೈನ್ ರಸ್ತೆ ಮಾಡಿಕೊಟ್ಟಿದ್ದೀವಿ. 750 ಕೋಟಿ ರೂಪಾಯಿ 4 ಲೈನ್ ರಸ್ತೆ ದೇವೇಗೌಡರು ಕರ್ಕೊಂಡು ಹೋಗಿ 750 ಕೋಟಿ ರೂಪಾಯಿ ರಸ್ತೆ ಹಾಸನ ಟು ಬೇಲೂರು ಮಾಡಿಸ್ತೀವಿ. ಮತ್ತೆ ಇದೇ ರಸ್ತೆ ಇದೆಯಲ್ಲ, ಈಗ ಹೋಗ್ತಾ ಇದೆಯಲ್ಲ, ಈ ರಸ್ತೆಗೆ ನಾನೇ ಬೇಲೂರು ಮಿನಿಸ್ಟ್ರಿಂದ ಮಾಡಿಕೊಟ್ಟಿದ್ದು. ನಾನೇ NHಗೆ ಕೋಲಾರ ಜಿಲ್ಲೆಗೆ ಹೋಗ್ಬಿಟ್ಟೆ ರೋಡು. ನಾನೇ ಬೇಲೂರು ಮಿನಿಸ್ಟ್ರಿದ್ದಾಗ ಮುನಿಯಪ್ಪನವರು ಅವರಿಗೆ ಇದರಿಂದ ಬರೋದು, ಧರ್ಮಸ್ಥಳ ಮಂಗಳೂರಿಂದ ಬರೋದು ಈ ರಸ್ತೆ. ಇವತ್ತು ಆ ಕಾಲದಲ್ಲಿ ನಾನೇ 2005 ಆಗಿ ನಾನು ಬೇಲೂರು ಮಿನಿಸ್ಟ್ರಿಂದ ಮಾಡಿಕೊಟ್ಟಿದ್ದೇನೆ. ನಮ್ಗೆ ಗೊತ್ತೇ ಇಲ್ಲ ಮತ್ತೊಂದು ಕಟ್ಟಡ ಇದ್ದಿದೆ ಅಂತಂದ್ರೆ ರೇಣುಕಾಯಿರ್ಬೋದು, ಅವರ ಎಲ್ಲ ಸಹವರ್ತಿಗಳು, ನಿರ್ದೇಶಕರು ಎಲ್ಲ ಸೇರ್ಕೊಂಡು, ನೀವುಗಳು ಸೇರ್ಕೊಂಡು ಅದ್ಭುತವಾದಂತೆ ಕೆಲಸ ಮಾಡಿದ್ದೀರಾ. ಇಡೀ ಬೇಲೂರು ತಾಲೂಕಿನಲ್ಲೇ ಉತ್ತಮವಾಗಿ ನಡೀತಕ್ಕಂಥ ಯಾವ್ದಾದ್ರು ಡೈರಿ ಇದೆ ಅಂತಂದ್ರೆ ಅದು ಹೆಬ್ಬಾಳು ಹಾಲು ಉತ್ಪಾದಕರ ಸಂಘವೂ ಸಹ ಹೌದು. ಅನುಕೂಲ ಆಗಿದೆ ಜನತೆಗೆ ಅಂತಕ್ಕಂಥದ್ರ ಬಗ್ಗೆ ಬಹಳ ವಿಚಾರವನ್ನ ಹೇಳಬೇಕಾಗಿದೆ. ನಿಜವಾಗೂ ಸಹಿತ
1980ರಲ್ಲಿ ನಾನು ಹೆಬ್ಬಾಳು ಪಂಚಾಯಿತಿಯ ಅಧ್ಯಕ್ಷನಾಗಿದ್ದೆ. ಆಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ನಾನು ಎಲ್ಲರ ಮನೆಗಳಿಗೆ ಹೋಗಿ ಆಲ್ ಇಂಡಿಯಾ ಸ್ಟಾರ್ಟ್ ಮಾಡೋಣ ಕಂಡ್ರಪ್ಪ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.